ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳಿಗೆ ಸಿಗ್ತಾ ಇದೆಯಾ ಐಷಾರಾಮಿ ಜೀವನ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗ್ತಾ ಇರುವಂತದ್ದು. ಒಳಗಡೆ ಇರತಕ್ಕಂತಹ ಕೈದಿಗಳು ಮೊಬೈಲ್ ಫೋನ್ಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದಾರೆ. ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು. ಅಂದ್ರೆ ಬಳ್ಳಾರಿನ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿದ್ದೀವಿ. ಇದೇ ಸೆಂಟ್ರಲ್ ಜೈಲಿನ ಒಳಭಾಗದಲ್ಲಿರ್ತಕ್ಕಂಥ ಕೈದಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಕೈದಿಗಳು ಅಂತ ಕಾಣಿಸ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ನೇರವಾಗಿ ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಯಥೇಚ್ಛವಾಗಿ ಗಾಂಜಾ ಸಿಗ್ತಾ ಇರೋ ಕೂಡ ಅದಕ್ಕೆ ಪ್ರೂಫ್ ಸಮೇತವಾಗಿ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಹೀಗಾಗಿ ಈ ಕುರಿತಂತೆ ನಾವು ಬಳ್ಳಾರಿಯ ಜೈಲಾಧಿಕಾರಿ ಕೂಡ ಸ್ಪಷ್ಟನೆಯನ್ನು ಕೂಡ ಕೇಳಿದಿರುವಂತದ್ದು. ಆದ್ರೆ ಜೈಲಾಧಿಕಾರಿಗಳು ಹೇಳುವ ಪ್ರಕಾರವಾಗಿ ಇವು ಹಳೆ ಫೋಟೋಗಳನ್ನ ಈಗ ವೈರಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಈಗಾಗಲೇ ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಇರತಕ್ಕಂತಹ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ಬಳ್ಳಾರಿಯ ಸೆಂಟ್ರಲ್ ಮೊದಲು ಯಾವ ರೀತಿ ಇತ್ತಂದ್ರೆ ಕಠಿಣ ಕಾರಾಗೃಹ ಅಂತ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನ ಪಡ್ಕೊಳ್ತಾ ಬಂದಿತ್ತು. ಆದ್ರೆ ಇದೀಗ ಆ ವೈರಲ್ ಆಗಿರ್ತಕ್ಕಂಥ ಫೋಟೋಗಳನ್ನ ನೋಡ್ತಾ ಹೋದ್ರೆ ಯಥೇಚ್ಛವಾಗಿ ಇಸ್ಪೆಟ್ ಗಳನ್ನ ಕೈದಿಗಳು ಒಳಗಡೆ ಆಡ್ತಾ ಇದ್ದಾರೆ. ಗಾಂಜಾ ಕೂಡ ಯಥೇಚ್ಛವಾಗಿ ಸಿಗ್ತಾ ಇದೆ. ಆಂಡ್ರಾಯ್ಡ್ ಮೊಬೈಲ್ ಕೂಡ ಸಿಗ್ತಾ ಇರುವಂತದ್ದು. ವಿಡಿಯೋ ಕಾಲ್ ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ರೀತಿ ಐಷಾರಾಮಿ ಯಾವುದೇ ಒಂದು ಟ್ರಿಪ್ಪಿಗೆ ಹೋದ ರೀತಿಯೊಳಗೆ ಫೋಟೋಗೆ ಪೋಸ್ ಕೂಡ ಕೊಟ್ಟಿರುವಂತಹ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಹೀಗಾಗಿ ಬಳ್ಳಾರಿ ಜೈಲಿಗೆ ಏನು ಕಠಿಣ ಕಾರಾಗೃಹ ಅಂತ ಏನು ಹೆಸರಿತ್ತು ಅದ್ಯಾಗೋ ಯಾವುದೋ ಒಂದು ಕಡೆ ಅದಕ್ಕೆ ಚ್ಯುತಿ ಬರ್ತಾ ಇರೋದು ಕೂಡ ಸಾಕಷ್ಟು ಮಾತು ಕೂಡ ಕೇಳಿ ಬಂತಿರುವಂತದ್ದು. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ನಾವೀಗ ಈ ಹಿಂದೆ ಕೂಡ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ 2 ತಿಂಗಳ ಕಾಲ ಉಳ್ಕೊಂಡು ಹೋಗಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ ಅಂದ್ರೆ ಯಾವ ರೀತಿ ಅವರು ಫೋಟೋ ವೈರಲ್ ಆಗಿತ್ತು ಅದೇ ಕುರಿತಂತೆ ಬರಪ್ಪನಗರ ಜೈಲಿನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ರು. ಆದ್ರೆ ಇದೀಗ ಇರ್ತಕ್ಕಂಥ ಒಳಗಡೆ ಇರತಕ್ಕಂಥ ಕೈದಿಗಳ ಫೋಟೋಗಳು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಆತಂಕ ಶುರುವಾಗಿದೆ. ಯಾಕಂತಂದ್ರೆ ಕೈದಿಗಳು ಐಷಾರಾಮಿ ಜೀವನ ನಡೆಸ್ತಾ ಅಂತಂದ್ರೆ ಅದು ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು ಕೂಡ ಒಂದು ರೀತಿ ಸಾರ್ವಜನಿಕರ ಮಾತಾಗಿರುವಂತದ್ದು. ಹೀಗಾಗಿ ಈ ಕುರಿತಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಬಳ್ಳಾರಿಯ ಸೆಂಟ್ರಲ್ ಜೈಲ್ ಒಳಭಾಗದಲ್ಲಿ ಕೈದಿಗಳು ನಿಜಕ್ಕೂ ಕೂಡ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಕೂಡ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಹೀಗಾಗಿ ಸ್ಪಷ್ಟವಾಗಿ ಅದಕ್ಕೆ ಮೇಲಾಧಿಕಾರಿಗಳು ತನಿಖೆ ಮಾಡಬೇಕು. ಇದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ರಹ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬೆಡಗೆ, TV9 ಬಳ್ಳಾರಿ.